ಪಾದಯಾತ್ರೆಯ ಮೊದಲನೇ ವಿಡಿಯೋ ನಾನು ದಬ್ಗುಳಿ ನದಿ ತೀರಕ್ಕೆ ಎಂಡ್ ಮಾಡಿದ್ದೆ. ನೆಕ್ಸ್ಟು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎರಡನೇ ಭಾಗನ ಬೆಟ್ಟ ಹತ್ತುತ್ತಾ ಇರೋ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ದಬ್ಗುಳಿ ಬೆಟ್ಟ ಹತ್ತಾ ಇದ್ದೀವಿ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡಿ, ಬೆಟ್ಟ ನೋಡಿ ಹೆಂಗಿದೆ. ಮೇಲೆ ಕೂತ್ಕೊಂಡ್ರೆ ಕೆಳಗಡೆ ಬಂದ್ಬಿಡ್ತೀವಿ ಜಾರ್ಕೊಂಡು, ಹಂಗೈತೆ ಬೆಟ್ಟ. ಗುಡ್ಡ ಕಲ್ಲುಗಳು, ಇದ್ರಲ್ಲಿ ಹತ್ಕೊಂಡು ಹೋಗ್ಬೇಕು. ಉಗೇ ಮಾದಪ್ಪ, ಉಗೇ ಉಗೇ ಮಾದೇಶ್ವರ, ಉಗೇ ಉಗೇ ಮಾಯ್ಕಾರ, ಉಗೇ ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮಪ್ಪಾಜಿ ಮುದ್ದು ಮಹಾದೇವನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಉಗೇ ಉಗೇ ಮಾದೇಶ್ವರ, ಉಗೇ ಉಗೇ ಮಾಯ್ಕಾರ, ಉಗೇ. ಎನರ್ಜಿ ಅಷ್ಟೇ ಅಣ್ಣ ಇರೋದು. ಅದು ಕೊಲ್ಬಿಟ್ಟಿದ್ದೀವಿ. ಫ್ರೆಂಡ್ಸ್, ದಬ್ಗುಳಿ ಬೆಟ್ಟ ಹತ್ಬೇಕಾದ್ರೆ ಕಾವೇರಿ ನದಿ ಇಲ್ಲಿಂದ ಕಾಣುತ್ತೆ. ಮಾದಪ್ಪ ಪದಮ್ಮ ಉಗೇ ಮಾದಪ್ಪ మాకు రావాల్సినమ్మ పోతామా పట్టుకొని వస్తూ ನೋಡ್ಕೊಂಡೋಗ್ರಮ್ಮ ನಿಧಾನ ಫೈನಲಿ ದಬ್ಗುಳಿ ಬೆಟ್ಟ ಹತ್ತಿದ್ದೀನಿ. ಇನ್ನೇನಿದ್ರು ಇಳಿತಾ ಇದ್ದೀವಿ. ಇಲ್ಲಿ ದಬ್ಗುಳಿ ಬೆಟ್ಟ ಹತ್ತುತ್ತಿದ್ದಂಗೆ ಚೆಕ್ ಪೋಸ್ಟ್ ಅಂತ ಈ ಪ್ಲೇಸ್ ನೇಮು. ಇಲ್ಲಿ ಕಲಂಗರಿ ಕೊಡ್ತಾರೆ. ಇಲ್ಲಿ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿದೆ ದಾರಿ ಅಂತ. ಹತ್ತೋದಕ್ಕೆ ಎಷ್ಟು ಕಷ್ಟ ಅಂಥದ್ರಲ್ಲಿ ಇಲ್ಲಿ ಬೆಟ್ಟದ ಮೇಲೆ ಇಲ್ಲಿ ಬಂದು ಕಲಂಗರಿ ಎಲ್ಲ ಹಂಚ್ತಾರೆ. ಇವರು ಪಾಪ ಬರ್ತಾರೆ, ಸುಸ್ತಾಗ್ಬಿಟ್ಟಿರ್ತಾರೆ, ಸ್ವಲ್ಪ ಎನರ್ಜಿ ತಗೊಳ್ಳಿ ಮತ್ತು ಹಂಗೆ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಎಷ್ಟು ದಾನ ಮಾಡ್ತಾರೆ ಗೊತ್ತಾ. ಲಾಸ್ಟ್ ಇಯರು ಇದು ಒಂದೇ ಒಂದು ಪೆಂಡಲ್ ಹತ್ರ ಮಾತ್ರ ಕಲಂಗರಿ ಕೊಡ್ತಾಯಿದ್ರು. ಈ ಇಯರು 3 ಹತ್ರ 4 ಹತ್ರ ಕೊಡ್ತಾಯಿದ್ರು. ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತೊಗೊಂಡು ತಿನ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂತಾರೆ. ಇಷ್ಟೇ ತೊಗೊಳ್ಳಿ ಅಷ್ಟೇ ತೊಗೊಳ್ಳಿ ಅಂತ ಹೇಳೋದಿಲ್ಲ. ಅದೊಂದು ಖುಷಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಮ್ಮ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಮ್ಮ, ತಿನ್ರಮ್ಮ, ಕುಡೀರಮ್ಮ ಅಂತ ಎಷ್ಟು ಬಲವಂತ ಮಾಡ್ತಾರೆ ಗೊತ್ತಾ. ಬೇಡ ಸರ್ ಅಂದರು, ಅಯ್ಯೋ ಎನರ್ಜಿ ಬೇಕಮ್ಮ, ತೊಗೊಳ್ರಿ ತಿನ್ನಿರಿ ಅಂತ ಇರ್ತಾರೆ. ಅದೊಂದು ಖುಷಿ ನಮಗೆ. ದಬ್ಗುಳಿ ಬೆಟ್ಟ ಹತ್ತಿ ಬರ್ತಿದ್ದಂಗೆ ಚೆಕ್ ಪೋಸ್ಟ್ ಅಂತ ಸಿಗುತ್ತೆ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಊಟ ಕೊಡ್ತಾರೆ ಪ್ರತಿ ವರ್ಷವೂ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಎಷ್ಟು 1000 ಜನ ಬಂದ್ರೂ ಇಲ್ಲಿ ಮಲ್ಗಕ್ಕೆ ಊಟಕ್ಕೆ ಯಾವುದೇ ಕೊರತೆ ಇಲ್ಲದಂಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಈ ವರ್ಷ ಇನ್ನೊಂದು ಎಕ್ಸ್ಟ್ರಾ ಈ ಕಡೆ ಪೆಂಡಲೂ ಹಾಕಿದ್ದಾರೆ. ಜನ ಜಾಸ್ತಿ ಬಂದರೆ ಬೇಕಾಗುತ್ತೆ ಅಂತ 2 ಪೆಂಡಲ್ ಹಾಕಿ
ಎಲ್ಲ ಥರದ ವ್ಯವಸ್ಥೆನೂ ಮಾಡಿದ್ದಾರೆ. ಆ ದೇವರು ಇವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಟ್ರೆಂಡ್ ಮಾಡ್ತೀರಾ ನಮ್ಮನ್ನ ಯೂಟ್ಯೂಬ್ ಚಾನಲ್ ಆಗ ಯಾವ ಚಾನಲ್? ದಂಟಳ್ಳಿ ಪಾಸಾಗಿ ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಕೌದಳ್ಳಿ ಫಾರೆಸ್ಟ್ ಸಿಗುತ್ತೆ. ಫಾರೆಸ್ಟ್ ಅಂದರೆ ತುಂಬ ಲಾಂಗ್ ಐತೆ. ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇರೋದು. ತುಂಬ ಸುಡು ಬಿಸಿಲು. ಎಷ್ಟು ಬಿಸಿಲು ಅಂದರೆ ಲಾಸ್ಟ್ ಇಯರ್ಗಿಂತ ಈ ಸರಿ ಬಿಸಿಲು ಜಾಸ್ತಿ ಇದೆ. ಆ ಬಿಸಿಲು ನೋಡಲ್ಲ, ಕತ್ಲೂ ನೋಡಲ್ಲ, ಏನೂ ನೋಡಲ್ಲ. ಹೋಗ್ತಾ ಇರೋದಷ್ಟೇ ಎಲ್ಲರೂ. ನೋಡಿ ಎಷ್ಟು ಬಿಸಿಲು ಇದೆ ಅಂತ. ಮುಂದೆ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಜನ ಬಂದಿದ್ದಾರೆ ಈ ಸರಿ ಪಾದಯಾತ್ರೆ ಮಾಡೋಕ್ಕೆ. ಚಿರತೆ ಭಯನೂ ಇಲ್ಲ, ಆನೆ ಭಯನೂ ಇಲ್ಲ, ಏನೂ ಭಯ ಇಲ್ಲ. ಇಲ್ಲಿಂದ ಮುಂದಕ್ಕೆ ಕೌದಳ್ಳಿ ಫಾರೆಸ್ಟ್ ಸಿಗುತ್ತೆ ನಮಗೆ. ಈ ಫಾರೆಸ್ಟ್ ಅಂತೂ ತುಂಬ ದೊಡ್ಡದು. 15 ಕಿಲೋಮೀಟ್ರ್ ನಡಿಬೇಕು ಫಾರೆಸ್ಟ್ ಒಳಗಡೆ. ಉರಿ ಬಿಸಿಲು, ದಗದಗ ಅನ್ನೋ ಬಿಸಿಲಲ್ಲಿ ಆ ಬಿಸಿಲು ಆ ರೋಡಿಗೆ ಬಿದ್ದು ಟಾರ್ ರೋಡ್ಗೆ ಆ ಮುಖಕ್ಕೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಎಷ್ಟು ಕಷ್ಟ ಇದೆ ಪಾದಯಾತ್ರೆ ಮಾಡೋದು. ಒಂದೊಂದು ಸಾರಿ ಅನಿಸ್ಬಿಡುತ್ತೆ ಎಷ್ಟು ಕಷ್ಟಪಟ್ಕೊಂಡು ಹೋಗ್ತೀವಲ್ಲಪ್ಪ, ಹೋಗ್ಬೇಕಾ ಅಂತ. ಆದರೆ ಪಾದಯಾತ್ರೆ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ನೆಕ್ಸ್ಟ್ ಪಾದಯಾತ್ರೆ ಯಾವಾಗಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಗೊತ್ತಾ. ನಿಜವಾಗ್ಲೂ ಪ್ರತಿ ವರ್ಷನೂ ಎಲ್ಲರಿಗೂ ಸೇಮ್ ಫೀಲೇ ಆಗುತ್ತೆ. ನೋಡಿ ಬೇಕಾದರೆ ನೀವು ಎಂಥ ಉರಿ ಬಿಸಿಲಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾರೆ. ಕೌದಳ್ಳಿ ಫಾರೆಸ್ಟು ಎಂಡಾಯಿತು ನೋಡಿ. ನೆಕ್ಸ್ಟು ಮುನೇಶ್ವರ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಫ್ರೆಂಡ್ಸ್. ನೀವೇ ಅಲ್ಲ ಸಾರಿ, ನಾವೆಲ್ಲ ಅಂದ್ಕೊಂಡಷ್ಟು ಸುಲಭ ಅಲ್ಲ ಪಾದಯಾತ್ರೆ ಮಾಡೋದು. ಸಖತ್ ಕಷ್ಟ ಇದೆ. ಅದು ಈ ಸುಡು ಬಿಸಿಲಲ್ಲಿ ಕೆಲವ್ರಿಗಂತೂ ಪಾಪ ನೋಡಿ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಖುಷಿಗೆ ದೇವ್ರು ನೋಡಬೇಕು ಅನ್ನೋ ಆಸೆಗೆ ಬಂದ್ಬಿಡ್ತಾರೆ. ಅವ್ರು ನಡೀತಾ ಇರ್ತಾರ, ಅದನ್ನು ನೋಡಿ ನನಗೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಕಾಲೆಲ್ಲ ಗಾಯ ಮಾಡಿಕೊಂಡು ಏಟ್ ಮಾಡಿಕೊಂಡು ನಡೆಯೋಕ್ಕಾಗದೆ ಏಜ್ ಆಗಿರೋರು ಎಷ್ಟು ಜನ ಬರ್ತಾರೆ ಗೊತ್ತಾ. ಏನೋ ಆ ಮಾದಪ್ಪನ ಭಕ್ತಿ, ಹಂಗಾದರೂ ನಾವು ಅಂದ್ಕೊಂಡಿರೋದೆಲ್ಲ ಈಡೇರಲಿ, ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ಲಿ, ನಮ್ಮ ಕೋರಿಕೆಗಳೆಲ್ಲ ನೆರವೇರಿಸ್ಲಿ ಅನ್ನೋ ಆಸೆಯಿಂದ ಬರ್ತಾರೆ. ಪಾಪ ನಡೆಯೋಕ್ಕಾಗದೆ ಒದ್ದಾಡ್ತಾರೆ. ನನಗೆ ಅದೊಂದು ಬೇಜಾರು. ನಮಗೆ ಏನಾಗಲ್ಲ, ಮತ್ತು ಏಜ್ ಆಗಿರೋರು ಹೆಂಗೆ ನಡೀತಾರೆ ನೀವೇ ಹೇಳಿ ಅಲ್ವಾ. ಬೇಜಾರು. ಇನ್ನು ಕೆಲವ್ರು ಇರ್ತಾರೆ ಸ್ವಲ್ಪ ದೂರ ಬರ್ತಾರೆ, ಆಗೋದಿಲ್ಲ ನಡೆಯೋದಕ್ಕೆ. ಟೆಂಪೋಗಳು ಬರ್ತಾ ಇರ್ತವೆ, ಟೆಂಪೋ ಹತ್ಕೊಂಡು ಹೋಗ್ತಾ ಇರ್ತಾರೆ. 2 ವೀಲರ್ ಬರ್ತೈತೆ, ಅದು ಅಡ್ಡ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಈ ಸರಿ ಚಿರತೆ ಐತೆ ಅನ್ನೋ ಈ ಭಯದಿಂದ ಪ್ರತಿ ಫಾರೆಸ್ಟಲ್ಲಿ ಒಬ್ಬರು ಫಾರೆಸ್ಟ್ ಆಫೀಸರು, ಫಾರೆಸ್ಟ್ ಗಾರ್ಡು ಮತ್ತು ಪೊಲೀಸು ಇದ್ದೇ ಇದ್ದಾರೆ ನೋಡಿ. ಬೇಕಾದ್ರೆ ಇಲ್ಲೂ ಇದ್ದಾರೆ, ಅಲ್ಲಿ ಇದ್ದರು, ಇಲ್ಲೂ ಇದ್ದಾರೆ ನೋಡಿ. ಟೈಮು 6:45 ಆಗಿದೆ. ಈಗ ಮುನೇಶ್ವರ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಸ್ಟೇ ಆಗೋರು ಇಲ್ಲೇ ಸ್ಟೇ ಆಗ್ತಾರೆ, ಮುಂದೆ ನಡ್ಕೊಂಡು ಹೋಗೋರು ಹೋಗ್ತಾರೆ. ನಾವು ದರ್ಗಾ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ನೋಡಿ ಹೋಗ್ತಾ ಇರೋರು ಹೋಗ್ತಾ ಇದ್ದಾರೆ. ಇಲ್ಲಿ ಅಷ್ಟೇ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ, ಪ್ರತಿ ವರ್ಷವೂ ಮಾಡ್ತಾರೆ. ನೈಟು ನಾವು ದರ್ಗಾ ಹತ್ರ ಹಾಲ್ಟ್ ಆಗಿದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಸ್ಟೇ ಆಗಿ ಎದ್ದು ಈಗ ಮಿಡ್ನೈಟು 12:15 ಆಗಿದೆ. ಹೋಗ್ತಾ ಇದ್ದೀವಿ ಮತ್ತೆ ಪಾದಯಾತ್ರೆ ತಾಳು ಬೆಟ್ಟದ ಹತ್ರ. ಅಲ್ಲೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಪಾದಯಾತ್ರೆ ಅಲ್ಲಿ 6 o'clockಗೂ 7 o'clockಗೆ ಅಂತ ಹೇಳ್ತಿದ್ದಾರೆ. ಟೈಮಿಂಗ್ಸ್ ಗೊತ್ತಿಲ್ಲ ಬಿಡೋದು, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಏನೋ ಚಿರತೆ ಭಯ ಅಂತಿದ್ದಾರೆ, ಹೋಗಿ ನೋಡಬೇಕು ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ, ನಮಗೂ ಭಯ ಇದೆ. ಸೊ ಅದಕ್ಕೆ ಬೇಗ ಹೋಗಿ ಎಲ್ಲ ಜೊತೆಯಲ್ಲಿ ಅಂದರೆ ಗುಂಪಲ್ಲಿ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಬಾ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್, ತಾಳು ಬೆಟ್ಟ ರೀಚ್ ಆಗಿದ್ದೀವಿ. ಟೈಮು 2 o'clock ಆಗಿದೆ. ಕರೆಕ್ಟಾಗಿ ಆ ಫಾರೆಸ್ಟ್ ಒಳಗಡೆ ಅಂದರೆ ಬೆಟ್ಟದ ಮೇಲೆ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ. ತಾಳು ಬೆಟ್ಟದಲ್ಲಿ ನೋಡಿ ಜನ, ಎಷ್ಟು ಜನ ಇಲ್ಲಿ ಸ್ಟೇ ಆಗಿದ್ದಾರೆ ಅಂತ. ಬೆಳಿಗ್ಗೆ ಎದ್ದು ಹಂಗೆ ಬೆಟ್ಟ ಹತ್ಬೋದು ಅಂದ್ಬಿಟ್ಟು ಎಲ್ಲ ಬಂದು ಇಲ್ಲಿ ಮಲಗಿದ್ದಾರೆ. ಚಿರತೆ ಇದೆ ಅಂತಿದ್ದಾರೆ, ಅದು ಸ್ವಲ್ಪ ಭಯ ಆಗ್ತಿದೆ. ಮಲೆಮಹದೇಶ್ವರ ಸ್ವಾಮಿಗಳು ನೆನೆಸ್ಕೊಂಡು ಹೋಗೋಣ ಅಂತ ಧೈರ್ಯ ಮಾಡಿದ್ದೀವಿ. ಫ್ರೆಂಡ್ಸ್, ತಾಳು ಬೆಟ್ಟ ಎಂಟ್ರೆನ್ಸಲ್ಲಿದ್ದೀವಿ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ. ಮೇನ್ ರೋಡಲ್ಲಿ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ, ನಮಗೂ ಗೊತ್ತಿಲ್ಲ, ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಹೀಗೆ ಹೋಗ್ತಾ ಇದ್ದೀವಿ. ಟೈಮು 4:15. ಮೇಲೆ ಬೆಟ್ಟ ಹತ್ತಕ್ಕೆ ಬಿಡ್ತಾರೋ ಇಲ್ಲೋ ಟೈಮ್ ನಮಗೆ ಗೊತ್ತಿಲ್ಲ. ಅಲ್ಲೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟೊತ್ತು ಬಿಡ್ತಾರೆ ಅಂತ. ಬಾ ಹೋಗೋಣ. ತಾಳು ಬೆಟ್ಟ ಹತ್ತಬೇಕಾದ್ರೆ ಎಷ್ಟು ಭಯ ಆಗ್ತಾ ಇತ್ತು ಗೊತ್ತಾ ನನ್ನ ಮನಸ್ಸಿನಲ್ಲಿ. ಯಪ್ಪ ಏನಪ್ಪ ಇಷ್ಟು ಕತ್ಲು, ಹೆಂಗೆ ಹತ್ತೋದು ಇಲ್ಲಿ ಒಬ್ಬೊಬ್ಬರೇ ಅಂತ. ಆದರೆ ಗುಂಪಲ್ಲೇ ತುಂಬ ಜನ ಬಂದರು, ನಾವೇನು ಒಬ್ಬೊಬ್ಬರೇ ಹತ್ತಲಿಲ್ಲ. ಇಲ್ಲಿ ನೋಡಿದ್ರೆ 6 ಗಂಟೆ ಮೇಲೆ ಬಿಡೋದು ಅಂತ ಹೇಳಿದ್ರು. ನೋಡಿದ್ರೆ 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಹತ್ತಕ್ಕೆ. ನಾವು ಬಂದಿದ್ದು 4:15. ಅಲ್ಲಿವರೆಗೂ ನಮಗೂ ಮಾಹಿತಿ ಇರಲಿಲ್ಲ. 4:15ಗಿಂತ ಮುಂಚೆನೇ ಎಲ್ಲ ಬಂದುಬಿಟ್ಟಿದ್ದಾರೆ ಇಲ್ಲಿ. ಬೇಗ ಸ್ಟೆಪ್ಸ್ ಹತ್ತೋದು, ಅಲ್ಲಿ ಮೇನ್ ರೋಡಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಹಿಂಗೆ ಮಾಡ್ತಾಯಿದ್ರು. ಸ್ಟೆಪ್ಸು ಎಷ್ಟು ಫಾಸ್ಟಾಗಿ ಹತ್ತಿದ್ರು ಜನ ಅಂತಂದರೆ, ಅವ್ರು ಫಾಸ್ಟಾಗಿ ಹತ್ತೋದಂಗಿರಲಿ, ನಮಗಿಲ್ಲಿ ಭಯ ಪುಕ್ಕ ಅಂತ ಇತ್ತು. ಯಪ್ಪ ಏನು ಮಾಡೋದು ಅಂತ. ದೇವರೇ ನೀನೇ ಕಾಪಾಡೋ ತಂದೆ ಮಾದಪ್ಪ ಅಂತ ನೆನೆಸ್ಕೊಂಡಿದ್ದು ಹತ್ಕೊಂಡು ಹೋಗಿದ್ದೇ ಕೆಲಸ. ತಾಳು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 4:15ಗೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೊತ್ತಿಂದ ಬಿಡ್ತಾವ್ರೆ ಅಂತ ನಮಗೂ ಗೊತ್ತಿಲ್ಲ. ರಂಗಸ್ವಾಮಿ ಒಡ್ಡುವಿನವರೆಗೂ ಬಿಡ್ತಾರೆ, ಆಮೇಲೆ ಟೈಮಿಂಗ್ಸು ಎಷ್ಟೊತ್ತು ಬಿಡ್ತಾರೆ ಅಂತ ಗೊತ್ತಿಲ್ಲ. ನಾವು 4:15ಗೆ ಸ್ಟಾರ್ಟ್ ಮಾಡಿದ್ವಿ. ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ತಾಳು ಬೆಟ್ಟ ಇಲ್ಲಿಂದ ನೋಡಿ ಒಂದು ವ್ಯೂ ಹೆಂಗೆ ಕಾಣುತ್ತೆ ಅಂತ ಕೆಳಗಡೆಗೆ. ಇಷ್ಟು ಮೇಲೆ ಬಂದಿದ್ದೀವಿ, ಅಂದರೆ ಅರ್ಧ ಹತ್ತಿದ್ದೀವಿ ಅನಿಸ್ತಿದೆ, ಇನ್ನೂ ಹತ್ತೋದಿದೆ. ಹೋಗ್ತಾ ಇದ್ದೀವಿ. 6 o'clock ಟೈಮ್. ಟೈಮ್ 6 ಗಂಟೆ ಆದ್ರೂ ಬೆಳಕೆ ಆಗಿರಲಿಲ್ಲ. ಎಷ್ಟು ಕತ್ಲಾಗಿದೆ ನೋಡಿ ನೀವೇ ಒಂದ್ಸರಿ. ಬರ್ತಾನೇ ಇದ್ರು ಜನ. ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತು ಹೊರಡ್ತಾ ಇದ್ವಿ. ಪ್ಲಾಸ್ಟಿಕ್ ನೀರು ಬಾಟ್ಲ್ ಯೂಸ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಪ್ರತಿ ಸ್ಟೆಪ್ಸ್ ಹತ್ತಿ ನಾವು ಬಂದಾಗ ಈ ಥರ ಟ್ಯಾಂಕರ್ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಒಳ್ಳೆಯದಾಯಿತು. ಇದರಿಂದ ಪ್ಲಾಸ್ಟಿಕ್ ಮುಕ್ತನೂ ಆಗುತ್ತೆ, ಮತ್ತು ಭಕ್ತಾದಿಗಳಿಗೆಲ್ಲ ನೀರಿನ ಸೌಕರ್ಯನೂ ಸಿಗ್ದಾಗ ಆಗುತ್ತೆ. ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಜನಸಾಗರ. ಆ ಚಿರತೆ ಇವು ಜನ ನೋಡಿದ್ರೆ ಓಡೋಗ್ಬಿಡೋದು. ಫ್ರೆಂಡ್ಸ್, ರಂಗಸ್ವಾಮಿ ಒಡ್ಡುವಿನ ಹತ್ರ ಬಂದಿದ್ದೀವಿ. ಇಲ್ಲಿಂದ ಇನ್ನು ಸ್ವಲ್ಪ ಭಯ ಎಲ್ಲರಿಗೂ. ನೋಡಬೇಕು ಹೆಂಗೆ ಹೋಗ್ತಾರೆ ಅಂತ.
ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗ್ದು ನೆಕ್ಸ್ಟ್ ಹೋಗೋದು. ಕೆಲವರು ಮೇನ್ ರೋಡಲ್ಲಿ ಹೋಗ್ತಾವ್ರೆ, ಇನ್ನು ಕೆಲವರು ಸ್ಟೆಪ್ಸ್ ಕಡೆ ಹೋಗ್ತಾವ್ರೆ. ನೋಡೋಣ ಯಾವ ಕಡೆ ಹೋಗೋದನ್ನು ಡಿಸೈಡ್ ಮಾಡಬೇಕು. ಇದು ರಂಗಸ್ವಾಮಿ ಒಡ್ಡು ಅಂತ ಈ ಪ್ಲೇಸ್ ಹೆಸರು. ಇಲ್ಲೊಂದು ಚಿಕ್ಕದಾಗಿರೋ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಕೈ ಮುಕ್ಕೊಂಡು, ಇಲ್ಲಿ ಬಸವೇಶ್ವರ ಸ್ವಾಮಿಯ ವಿಗ್ರಹ ಇದೆ. ನಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರ್ಕೊಂಡು ಕಾಯಿನ್ ಅದಕ್ಕೆ ಅಂಟಿಸ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇಲ್ಲ. ತುಂಬ ಜನ ಹಿಂಗೆ ಹೋಗ್ತಾವ್ರೆ, ಅಂದರೆ ಸ್ಟೆಪ್ಸಲ್ಲೂ ಹೋಗ್ತಿದ್ದಾರೆ. ಬಟ್ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 5 ಕಿಲೋಮೀಟ್ರ್ ಇದೆ ಮಲೆಮಹದೇಶ್ವರ ಬೆಟ್ಟಕ್ಕೆ, ಅಂದರೆ ದೇವಸ್ಥಾನದ ಹತ್ತಕ್ಕೆ. ಫ್ರೆಂಡ್ಸ್, ಬೆಟ್ಟ ಹತ್ತಿದ್ದೀವಿ, ತುದೀಲಿದ್ದೀವಿ ನೋಡಿ. ಇಲ್ಲಿಂದನೇ ನಮ್ಗೆ ದೇವಸ್ಥಾನ ಕಾಣಿಸ್ತೈತೆ, ತೋರಿಸ್ತೀನಿ ನೋಡಿ. ಇಲ್ಲಿಗೆ ಕಾಣ್ತಾ ಇದೆ ಮಲೆಮಹದೇಶ್ವರ ಸ್ವಾಮಿಗಳ ಸ್ಟ್ಯಾಚು. ಮತ್ತು ದೇವಸ್ಥಾನ ಬಂದು ಕಾಣಿಸುತ್ತೆ ಅಣ್ಣ. ಹಾಂ, ವಿ ರೀಚ್ ಫೈನಲಿ. ಫೈನಲ್ ಆಗಿ ಪಾದಯಾತ್ರೆ ಮುಗಿಸ್ದ್ವಿ. ಇನ್ನು ಇಳ್ಕೊಂಡು ಹೋಗ್ಬೇಕಷ್ಟೇ ಸ್ಟೆಪ್ಸಲ್ಲಿ ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ. ಮೇನ್ ರೋಡಲ್ಲಿ ಹೋಗಲ್ಲ ಇನ್ನು. ಇದು ಮೇನ್ ರೋಡು, ಬಟ್ ನಾವಿನ್ನು ಹೋಗೋದು ಸ್ಟೆಪ್ಸಲ್ಲಿ. ಪರವಾಗಿಲ್ಲ, ಇನ್ನೂ ಎನರ್ಜಿ ಆಗಿದ್ದೀನಿ. ಬೆಟ್ಟದ ತುದೀಲಿದ್ದೀನಿ ಫ್ರೆಂಡ್ಸ್. ಸ್ಟೆಪ್ಸ್ ಎಲ್ಲ ಇಳಿದಾಯಿತು. ಇದೊಂಥರ ನಮಗೆ ರಕ್ಷಣೆ ಮಾಡಿದ್ದ ಮಾದಪ್ಪನ ಆಯುಧ ಅಂತ ಹೇಳ್ಬೋದು. ಇಲ್ಲಿ ಅರ್ಪಿಸ್ತಾ ಇದ್ದೀನಿ. ಹೊಗೆ ಮಾದಪ್ಪ ಫೈನಲಿ ರೀಚ್ಡ್. ಜಸ್ಟ್ ಇನ್ನು 500 ಮೀಟರ್ಸಲ್ಲಿ ಟೆಂಪಲ್ ಇದೆ. ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋದು. ಎಷ್ಟು ಜನ ಹೋಗ್ತಾ ಇದ್ದೀವಿ ನೋಡಿ. ಕಣ್ಣಿಗೆ ಎಷ್ಟು ದೂರ ಕಾಣ್ತಾರೋ ಅಷ್ಟು ದೂರನೂ ಜನ ಈ ವರ್ಷ. ನೋಡೋದಕ್ಕೆ ಖುಷಿ ಆಗುತ್ತೆ ಒಂದ್ಸರಿ. ಪಾದಯಾತ್ರೆ ಮಾಡ್ಕೊಂಡ್ಬಂದಿರೋರು ಎಲ್ಲರೂ. ಮಹದೇಶ್ವರ ಬೆಟ್ಟದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಆರ್ಚ್ ಕಾಣ್ತಾ ಇದೆ. ಜನ ನೋಡಿ, ಜನ ಸಂದಣಿ ಬಾಡಿ. ಪಾದಯಾತ್ರೆ ಮಾಡ್ಕೊಂಡು ಬರೋರಿಗೆ ಅರೇಂಜ್ಮೆಂಟ್ಸ್ ನೋಡಿ, ಎಷ್ಟು ದೊಡ್ಡದಾಗಿ ಪಿಂಡಲ್ ಹಾಕಿದ್ದಾರೆ. ಇನ್ನು ನಾಳೆ ನಾಡಿದ್ದು ಬರೋರೆಲ್ಲ ಇದ್ದಾರೆ. ಅದಕ್ಕೆ ರಥ ಎಳಿತಿದ್ದಾರೆ. ಅವರ ತಮ್ಮ ಕಾಣ್ತಿಲ್ಲ. ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರಿಗೆ ದರ್ಶನದ ಕ್ಯೂ ಇದು ನೋಡಿ. ಇನ್ನೊಂದ್ಸರಿ ತೋರಿಸು. ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಜನ ನೋಡಿ ಎಷ್ಟು ಜನ ಇದ್ದಾರೆ ದರ್ಶನಕ್ಕೆ. ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರು ಎಲ್ಲರೂ. ಪಾದಯಾತ್ರೆ ಮಾಡ್ಕೊಂಡು ಎಲ್ಲರೂ ಗೇಟ್ ನಂಬರ್ 2ನಲ್ಲಿ ದರ್ಶನಕ್ಕೆ ಕ್ಯೂಗೆ ಅಂತ ಹೊರಟಿದ್ವಿ. ಆದರೆ ಕ್ಲೋಸ್ ಮಾಡಿದ್ರು.
ಅವ್ರು ಹೇಳ್ತಿದ್ರು ಆ ಕಡೆ ಗೇಟ್ಗೆ ಹೋಗಿ ಈ ಕಡೆ ಗೇಟ್ಗೆ ಹೋಗಿ ಅಂತ. ಬಟ್ ಈ ಜನಗಳು ಕೂಗಾಟ ಕಿರ್ಚಾಟ ನೋಡಿ ಅವ್ರ ಗೇಟೇ ಓಪನ್ ಮಾಡಿಬಿಟ್ರು. ನಮ್ಮ ಮಾದಪ್ಪನ ನೋಡೋಕ್ಕೆ ನಮಗೆ ಬಿಡಲ್ವ, ಅದು ಹೇಗೆ ಬಿಡಲ್ಲ ಹಾಗೆ ಹೇಗೆ ಅಂತ ಇವರು ಕೂಗಾಡ್ತಿದ್ದಿದ್ದು ನೋಡಿ ಅವ್ರಿಗೆ ಹೆದರಿಕೆ ಬಂದ್ಬಿಟ್ಟು ಗೇಟ್ ಓಪನ್ ಮಾಡಿಬಿಟ್ರು. ಗೇಟ್ ಓಪನ್ ಮಾಡಿದ್ದೇ ತಡ ಎಷ್ಟು ಜನ ನುಗ್ಗಿದ್ರು ಅಂದರೆ ಎಷ್ಟು ಜನ, ಅಪ್ಪ ಹೇಳೋದಕ್ಕೆ ಆಗಲ್ಲ. ಇನ್ನು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಚಿಕ್ಕ ಹುಡುಗಿಯಿಂದ ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅನ್ನೋಷ್ಟು ಫೀಲ್ ಆಗುತ್ತೆ. ಅಷ್ಟು ಬಿಟ್ಟರೆ ಅದೇ ನಾವು ಪಾದಯಾತ್ರೆ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋದಾಗ ಆಗುತ್ತಲ್ವ ಫೀಲು, ಇದು ಭಕ್ತಿ. ನನಗೆ ಆದಷ್ಟು ಕದೇ ಕಣ್ಣಲ್ಲಿ ನೀರು ಬರ್ತಾನೇ ಇತ್ತು, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ದೇವ್ರು ನೋಡೋಷ್ಟೊತ್ತಿಗೆ ಆದಷ್ಟು ಕದೇ ಸುರ್ಕೊಂಡು ಹೋಗ್ತಾನೆ ಇತ್ತು. ನನಗೆ ಅಲ್ಲ, ಎಲ್ಲರಿಗೂ ಹಂಗೆ ಆಗ್ತೈತೆ ಭಕ್ತಿಯಿಂದ ಓದೋದು. ಯುಗಾದಿ ಜಾತ್ರೆ ಪ್ರಯುಕ್ತ ತೇರು ಸಿದ್ಧ ಮಾಡ್ತಿದ್ದಾರೆ ನೋಡಿ, ಎಲ್ಲ ಕಟ್ತಾ ಇದ್ದಾರೆ. ಜಾತ್ರೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಪಾದಯಾತ್ರೆ ಮಾಡ್ಕೊಂಡು ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಡು ತೊಗೊಂಡು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ. ಮತ್ತು ಜಾತ್ರೆನೂ ನಡೆಸ್ತಾರೆ ಯುಗಾದಿ ಪ್ರಯುಕ್ತ. ಬಟ್ ನಾವು ಜಾತ್ರೆಗೆ ಇರೋದಕ್ಕಾಗಲಿಲ್ಲ, ಯಾಕಂದರೆ ಮನೆ ಕಡೆ ತುಂಬ ಕೆಲಸಗಳಿದ್ದರಿಂದ ನೆಕ್ಸ್ಟ್ ಬರೋಣ ಅಂತ ಹೇಳ್ಬಿಟ್ಟು. ಎಲ್ಲನೂ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿ ದೇವ್ರ ಧ್ಯಾನ ಮಾಡಿ ನೆಕ್ಸ್ಟ್ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ 2ನೇ ಪಾದಯಾತ್ರೆಯ ವಿಡಿಯೋ ಹೇಗಿದೆ ಅಂತ. ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ ಎಲ್ಲರೂ ಮಾದಪ್ಪನ ಭಕ್ತರೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ಲರೂ ನೋಡಲಿ ಪಾದಯಾತ್ರೆ ಹೆಂಗಿರುತ್ತೆ ಅಂತ. ಮತ್ತು ಇದು 2ನೇ ಪಾದಯಾತ್ರೆ ಆಗಿರೋದ್ರಿಂದ ನಾನು ಜಾಸ್ತಿ ಲೆಂತ್ ಮಾಡೋಕ್ಕೆ ಹೋಗಲಿಲ್ಲ ವಿಡಿಯೋ, ಯಾಕಂದರೆ ಮೊದಲನೇ ಪಾದಯಾತ್ರೆ ವಿಡಿಯೋನಲ್ಲಿ 4 ಭಾಗ ಮಾಡಿ ಹಾಕಿದ್ದೀನಿ. ಸೊ ಅದರಿಂದ ಇದನ್ನು ಜಾಸ್ತಿ ಲೆಂತ್ ಮಾಡೋಕ್ಕೆ ಹೋಗಲಿಲ್ಲ. ಮೇನ್ ವಿಡಿಯೋ ಅಷ್ಟೇ ನಾನು ಅಪ್ಲೋಡ್ ಮಾಡಿರೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.